ನಮಸ್ತೆ ಫ್ರೆಂಡ್ಸ್, ಇವತ್ತು ತೃಪ್ತಿ ಮತ್ತು ಜೀವನ ಪಾಠ ಅಂದರೆ ಸುಂದರವಾದ ಕಥೆಯನ್ನು ಕೇಳೋಣ. ಋಷಿಯೊಬ್ಬರು ಒಂದು ರಾಜ್ಯದ ಗ್ರಾಮದ ಮೂಲಕ ಹಾದು ಹೋಗುತ್ತಿದ್ದಾಗ ರಸ್ತೆಯಲ್ಲಿ ಬಿದ್ದಿದ್ದ ಬೆಲೆ ಬಾಳುವ ನಾಣ್ಯ ಗಮನಿಸಿ ಅದನ್ನು ಎತ್ತಿಕೊಂಡರು. ಸರಳ ಜೀವನದಿಂದ ತೃಪ್ತರಾಗಿದ್ದರಿಂದ ಮತ್ತು ಅದರ ಅಗತ್ಯ ಅವರಿಗಿಲ್ಲದಿದ್ದರಿಂದ ನಾಣ್ಯವನ್ನು ದಾನ ನೀಡಬೇಕೆಂದು ನಿರ್ಧರಿಸಿ ದಿನವಿಡೀ ಗ್ರಾಮದ ಬೀದಿಗಳಲ್ಲಿ ಸುತ್ತಾಡಿದರು. ಆದರೆ ದಾನದ ಅಗತ್ಯವಿರುವ ಯಾರನ್ನೂ ಕಂಡುಹಿಡಿಯಲು ಆಗಲಿಲ್ಲ. ಕತ್ತಲಾದ ಕಾರಣ ಋಷಿಗಳು ವಿಶ್ರಾಂತಿ ಪಡೆಯುವ ಉದ್ದೇಶದಿಂದ ಗ್ರಾಮದ ಹೊರವಲಯದಲ್ಲಿದ್ದ ಮಂದಿರವನ್ನು ತಲುಪಿ ಆ ರಾತ್ರಿಯನ್ನು ಅಲ್ಲಿಯೇ ಕಳೆದರು. ಮರುದಿನ ಬೆಳಗ್ಗೆ ರಾಜನೊಬ್ಬ ತನ್ನ ಸೈನ್ಯದೊಂದಿಗೆ ಮತ್ತೊಂದು ರಾಜ್ಯದ ಆಕ್ರಮಣಕ್ಕೆ ಹೋಗುತ್ತಿದ್ದನ್ನು ಅವರು ಕಂಡರು. ಋಷಿಗಳನ್ನು ನೋಡಿದ ರಾಜನು ಅವರ ಬಳಿ ಆಶೀರ್ವಾದ ಪಡೆಯುವ ಆಲೋಚನೆಯಿಂದ ಸೈನ್ಯವನ್ನು ನಿಲ್ಲಿಸಿದನು. ಅವರ ಬಳಿ ಬಂದು ಆಶೀರ್ವಾದ ಪಡೆದ ರಾಜನಿಗೆ ಅವರು ಆ ನಾಣ್ಯವನ್ನು ನೀಡಿದರು. ರಾಜನು ಗೊಂದಲಕ್ಕೊಳಗಾಗಿ ಇದರ ಅರ್ಥ ತಿಳಿಸಲು ಕೋರಿದನು. ಆಗ ಋಷಿಗಳು ನಾಣ್ಯ ಸಿಕ್ಕಿದ್ದು, ಅದರ ಅಗತ್ಯ ತಮಗಿಲ್ಲದಿದ್ದದ್ದು, ಅವಶ್ಯ ಇದ್ದವರಿಗೆ ದಾನ ಮಾಡಲು ಪಟ್ಟ ಕಷ್ಟ ಎಲ್ಲವನ್ನು ರಾಜನಿಗೆ ವಿವರಿಸಿದರು. ನಿಮ್ಮ ರಾಜ್ಯದಲ್ಲಿ ಎಲ್ಲರೂ ಸಂತೋಷದಿಂದ ಇದ್ದಾರೆ ಮತ್ತು ಇದ್ದುದರಲ್ಲಿಯೇ ತೃಪ್ತರಾಗಿದ್ದಾರೆ. ಹಾಗಾಗಿ ಈ ನಾಣ್ಯವನ್ನು ಕೊಡಲು ನನಗೆ ಯಾರೂ ಸಿಗಲಿಲ್ಲ ಎಂದು ಹೇಳಿದರು. ಮಾತುಗಳನ್ನು ಮುಂದುವರಿಸಿದ ಅವರು, ಈ ರಾಜ್ಯದ ರಾಜರಾದ ನೀವು ಈಗಿರುವುದರಲ್ಲಿ ತೃಪ್ತಿ ಹೊಂದಿಲ್ಲ, ಇನ್ನೂ ಹೆಚ್ಚಿನದನ್ನು ಗಳಿಸುವ ಬಯಕೆ ಹೊಂದಿದ್ದೀರಿ. ಅದರಿಂದ ಈ ನಾಣ್ಯದ ಅವಶ್ಯಕತೆ ಇರಬಹುದೆಂದು ಭಾವಿಸಿ ನಿಮಗೆ ಈ ನಾಣ್ಯವನ್ನು ನೀಡುತ್ತಿದ್ದೇನೆ ಎಂದರು. ರಾಜನಿಗೆ ತನ್ನ ತಪ್ಪಿನ ಅರಿವಾಯಿತು. ಯುದ್ಧದ ಆಲೋಚನೆಯನ್ನು ಕೈಬಿಟ್ಟು ಸೈನ್ಯದೊಂದಿಗೆ ಮರಳಿದನು. ಇರುವುದನ್ನೆಲ್ಲ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ, ಕಳಕೊಂಡ ಎಲ್ಲವನ್ನೂ ಪಡೆಯಲು ಸಾಧ್ಯವಿಲ್ಲ. ಯಶಸ್ಸಿನ ಜೀವನಕ್ಕಿಂತ ಮಿಗಿಲಾದುದು ತೃಪ್ತಿಯ ಜೀವನ. ಯಶಸ್ಸು ಎಂಬುದು ನಾವ್ಯಾರು ಎಂಬುದನ್ನು ಹೊರಗಿನವರಿಗೆ ತೋರಿಸುತ್ತದೆ. ತೃಪ್ತಿ ಎಂಬುದು ನಾನ್ಯಾರು ಎಂಬುದನ್ನು ನಮ್ಮೊಳಗೇ ತೋರಿಸುತ್ತದೆ. ತೃಪ್ತಿ ಎನ್ನುವುದು ಬಾಹ್ಯ ಪ್ರಪಂಚದಲ್ಲಿ ಸಿಗುವಂತಹದ್ದಲ್ಲ. ಮಾಡುವ ಕೆಲಸ ಕಾರ್ಯಗಳು ಸರಿಯಾಗಿದ್ದರೆ ಅದೇ ತೃಪ್ತಿ. ಮನುಷ್ಯನಿಗೆ ಜೀವನದಲ್ಲಿ ಆತ್ಮತೃಪ್ತಿ ಇರಬೇಕು. ಅತೃಪ್ತಿ ಮನುಷ್ಯನ ಸಂತೋಷ ನೆಮ್ಮದಿಗಳನ್ನು ಹಾಳು ಮಾಡುತ್ತದೆ. ಅರ್ಹತೆಯಿಂದ ಅವಕಾಶ ಸಿಕ್ಕರೆ ಯೋಗ್ಯತೆಯಿಂದ ಮರ್ಯಾದೆ ಸಿಗುತ್ತದೆ. ವರಗಳಲ್ಲಿ ಅತಿ ದೊಡ್ಡ ವರ ಆರೋಗ್ಯ. ಶ್ರೀಮಂತಿಕೆಯಲ್ಲಿ ಅತಿ ದೊಡ್ಡ ಶ್ರೀಮಂತಿಕೆಯೇ ತೃಪ್ತಿ. ತೃಪ್ತಿ ಅತೃಪ್ತಿಗಳ ವ್ಯತ್ಯಾಸಗಳನ್ನು ಅರಿತುಕೊಂಡರೆ ಜೀವನ ಆಗುವುದು ಸಂತೃಪ್ತಿ. ಇದನ್ನು ಅರಿತು ಭಗವಂತ ನಮಗೆ ಈಗಾಗಲೇ ನೀಡಿದರ ಬಗ್ಗೆ ಖುಷಿಯಿಂದ ತೃಪ್ತಿಯ ಜೀವನ ಸಾಗಿಸೋಣ. ನೋಡಿದ್ರಲ್ಲ ಫ್ರೆಂಡ್, ಈ ಕಥೆಯಲ್ಲಿ ರಾಜ ತುಂಬ ಸುಖವಾಗಿರ್ತಕ್ಕಂಥ ರಾಜ್ಯದಲ್ಲೇ ಯಾರಾದರೂ ಬಡವರಿದ್ದರೆ ಈ ನಾಣ್ಯವನ್ನು ಕೊಡಬೇಕು ಅಂತ ನೋಡ್ತಾ ಇರ್ತಾರೆ. ಆದರೆ ಆ ರಾಜ್ಯ ತುಂಬ ಚೆನ್ನಾಗೇ ಇರುತ್ತೆ. ಯಾರೂ ಆ ಥರ ಅವಶ್ಯಕತೆ ಇರೋರು ಆ ಸನ್ಯಾಸಿಗೆ ಸಿಗೋದಿಲ್ಲ. ಹಾಗಾಗಿ ಅವರು ಏನು ಮಾಡ್ತಾರೆ, ಆವತ್ತು ಅಲ್ಲೇ ಉಳ್ಕೊಳ್ತಾರೆ, ರಾತ್ರಿ ಎಲ್ಲ ಹುಡುಕ್ಬಿಟ್ಟು. ಆದರೆ ರಾಜ್ಯ ಸೈನ್ಯ ತಗೊಂಡು ಯುದ್ಧಕ್ಕೆ ಹೊರಟಾಗ ರಾಜನಿಗೆ ಯುದ್ಧಕ್ಕೆ ಹೊರಡೋದನ್ನಾದರೂ ತಪ್ಪಿಸಿದ್ರೆ ಈ ಯುದ್ಧ ಮಾಡೋದಾದರೂ ತಪ್ಪುತ್ತೆ ಅಂತ ಹೇಳಿಬಿಟ್ಟು ಅವನು ರಾಜನಿಗೆ ಕೊಡ್ತಾನೆ. ನೀನು ತೃಪ್ತಿ ಹೊಂದಿಲ್ಲ ಈ ರಾಜ್ಯದಿಂದ, ಇನ್ನೂ ರಾಜ್ಯ ಗಳಿಸಬೇಕು ಅನ್ನೋ ಆಸೆಯಲ್ಲಿದೆಯಾ, ಹಾಗಾಗಿ ಈ ನಾಣ್ಯವನ್ನು ತೆಗೆದುಕೋ ಅಂತ ರಾಜನಿಗೆ ಆ ನಾಣ್ಯವನ್ನು ಕೊಡುತ್ತಾನೆ. ನಮ್ಮಲ್ಲಿ ಎಷ್ಟಿದೆಯೋ ಅದರಲ್ಲೇ ನಾವು ತೃಪ್ತಿಯಿಂದ ಜೀವನ ಪಡಬೇಕಾಗತ್ತೆ. ನಾವು ಎಷ್ಟು ಆಸೆ ಪಡ್ತೀವೋ ಅದು ಅತಿ ಆಸೆ ಆಗುತ್ತೆ. ಅತಿ ಆಸೆ ಪಟ್ಟರೆ ಏನಾಗುತ್ತೆ ಅಂದರೆ ಅದು ನಮ್ಮ ಜೀವಕ್ಕೆ ಹಾನಿ ತರ್ಬೋದು, ಕುತ್ತು ತರ್ಬೋದು. ಈ ಥರದ್ದು ಕಥೆಗಳನ್ನು ಇನ್ನೊಂದು ಉದಾಹರಣೆ ಮೂಲಕ ನಾನು ನಿಮಗೆ ಈ ಥರದ್ದು ಇನ್ನೊಂದು ಕಥೆನ ಅತಿ ಆಸೆ ಗತಿಗೇಡು ಅನ್ನೋದ್ರ ಬಗ್ಗೆ ಒಂದು ಕಥೆನ ಹೇಳ್ತೀನಿ. ನೀವೇನಾದರೂ ಕಾಮೆಂಟ್ ಮೂಲಕ ತಿಳಿಸಿದ್ರೆ ಈ ಥರದ್ದು ಇನ್ನೊಂದು ಕಥೆಯನ್ನು ನಾನು ನಿಮಗೆ ತಿಳಿಸ್ತೀನಿ. ನಾವು ತೃಪ್ತಿ ಅತೃಪ್ತಿಗಳಿಂದ ನಾವು ಸಂತೃಪ್ತಿ ಆಗಬೇಕು. ಸಂತೃಪ್ತಿ ಅಂದರೆ ನಮಗೆಲ್ಲ ಸಿಕ್ಕಿದೆ ಅಂತ ಅಂದ್ಕೋಬೇಕು. ಧನ್ಯವಾದಗಳು. ಶುಭ ದಿನ.